ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಭಾರೀ ಲಂಚಾವತಾರ ತಾಂಡವವಾಡ್ತಾ ಇದೆ. ದೇವದುರ್ಗದ ಪೊಲೀಸ್ ಠಾಣೆಯಲ್ಲಿ ಲಂಚಾವತಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ದೇವದುರ್ಗ ಪೊಲೀಸರ ಲಂಚದಾಟ ಬಟಾ ಬಯಲಾಗಿದೆ. ಈಗ ಮರಳು ಗಾಡಿಗಳ ಕೋರ್ಟ್ ಪಿಎಫ್ಗೆ ಫಿಕ್ಸ್ ಆಗಿದೆ ರೇಟು. ಮರಳು ಗಾಡಿಗಳಿಗೆ ಇಂತಿಷ್ಟು ಅಂತ ರೇಟೇ ಫಿಕ್ಸ್ ಮಾಡಿದ್ದಾರೆ. ಮರಳು ದಂಧೆಗೆ ಖಾಕಿ ಕಾವಲು ಕಾಯ್ತಾ ಇದೆಯಾ? ಕಾಸಿನ ಆಟ ಜೋರಾಗಿ ನಡೀತಾ ಇದೆಯಾ? ಒಂದು ಟ್ರ್ಯಾಕ್ಟರ್ಗೆ 7,000, ಟಿಪ್ಪರ್ಗೆ 25,000 ಹಣ ಫಿಕ್ಸ್ ಮಾಡಿದ್ದಾರೆ. ದೇವದುರ್ಗ ಠಾಣೆಯ ಲಂಚದಾಟ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಲಾರಿ ಮೇಲೆ ಎಫ್ಐಆರ್ ಆದ್ರೆ ಸಾಕು, ಪೊಲೀಸರಿಗೆ ಹಬ್ಬದೂಟ ಆಗ್ತಾ ಇದೆ. ಮರಳು ದಂಧೆಯ ಲಾರಿಯನ್ನ ಬಿಡಿಸೋದಕ್ಕೆ ಖಾಕಿ ಬಾರ್ಗೇನಿಂಗ್ ಮಾಡ್ತಾ ಇದೆ. ಅಂದರೆ ಒಂದು ಮರಳು ಲಾರಿಯನ್ನ ಹಿಡಿದಿದ್ರೆ ಸಾಕು, ಅಲ್ಲಿ ಅದನ್ನು ಬಿಡಿಸ್ಕೊಳ್ಬೇಕಾ? ಹಾಗಾದರೆ ಅದರ ಮೇಲೆ ಬಾರ್ಗೇನಿಂಗ್ ಕೂಡ ನಡೆಯುತ್ತೆ. ಕೋರ್ಟ್ಗೆ PF ಹಾಕೋದಕ್ಕೆ ಲಂಚದ ಕಂಡೀಷನನ್ನು ಕೂಡ ಹಾಕ್ತಾ ಇದ್ದಾರೆ. ದೇವದುರ್ಗ ರೈಟರ್ ಸಿದ್ದಪ್ಪ ಹನುಮಂತನ ಲಂಚದಾಟ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ. ಈಗ ಲಂಚ ಕೊಟ್ಟರೆ ಮಾತ್ರ ಕೋರ್ಟ್ಗೆ PF ರವಾನೆ ಆಗತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಇದು ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಾಕೊಂಡಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಲಂಚವನ್ನು ಪಡ್ಕೊಂಡು ಅದನ್ನು ಡ್ರಾಯರ್ನಲ್ಲಿ ಇಡ್ತಾ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತುಂಬ ಗಂಭೀರವಾದಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿದೆ. ಪೊಲೀಸ್ ಅಧಿಕಾರಿಗಳು ಈ ಮರಳು ಮಾಫಿಯಾದವರು ಯಾರಿದ್ದಾರೆ ಅವರಿಗೆ ಶ್ರೀರಕ್ಷೆ ಕೊಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಜೊತೆಗೆ ಇದು ಕೇವಲ ಏನಲ್ಲಿ ಲಂಚ ಪಡ್ಕೊಳ್ತಾ ಇದ್ದಾರಲ್ಲ ಅಧಿಕಾರಿಗಳು, ಅವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕಮಿಷನ್ ಹೋಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲಿ ಪರ್ಸೆಂಟೇಜ್ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ ಮೇಲಾಧಿಕಾರಿಗಳು ಯಾರಿದ್ದಾರೆ ಅವರಿಗೂ ಕೂಡ ಇದರಲ್ಲಿ ಕಮಿಷನ್ ಹೋಗುತ್ತೆ ಅಂತ ಗಂಭೀರವಾದಂಥ ಆರೋಪಗಳು ಕೇಳಿಬರ್ತಾ ಇದೆ. ಇದೀಗ ಅಧಿಕಾರಿಗಳ ಮೇಲೆ ಕೇಳಿಬಂದಿರುವಂತಹ ಈ ಆರೋಪಕ್ಕೆ ಯಾವ ರೀತಿ ತನಿಖೆ ಆಗುತ್ತೆ, ಏನೆಲ್ಲ ಕ್ರಮಗಳಾಗತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ.